ಅಣ್ಣ ಅದು ಲೈಟರ್ ಇಲ್ಲಲ್ಲ, ಲೈಟ್ ಹಾಕಿ ನೋಡಿಸ್ಬೇಕಿತ್ತಣ್ಣ. ಅಣ್ಣ ನಿಮ್ಮ ಹತ್ರ ಇದಿಲ್ಲಲ್ಲ ಅಣ್ಣ, ಇದಿಲ್ಲಲ್ಲ ಅಣ್ಣ ಜನಾರ್ದನ್ ಇದು ಲೈಟರ್ ಇಲ್ಲ, ನೋಡಿಸಿ ಕೈ ಹತ್ರ ಇಲ್ಲಿ ಪೆನ್ ತಗೋಣ ಅಣ್ಣ. ಅಣ್ಣ ಪೆನ್ ತಗೋ, ಪೆನ್ ಕೊಡಪ್ಪ, ಆ ಪೆನ್ ಕೊಡಪ್ಪ ಅಣ್ಣ. ಪೆನ್ ಅಣ್ಣ ತಗೋ ಅಣ್ಣ. ಜನಾರ್ದನ್ ಯು ಟೇಕ್ ದಿಸ್ ಅಣ್ಣ. ಜನಾರ್ದನ್ ಇದು ಪೆನ್ ತಗೋಪ್ಪ. ನೋಡ್ರಿ ಹೊಡಿತಾನೆ ನೋಡಿ, ಕಾಣ್ತಾನೆ, ಫೈರ್ ಮಾಡ್ತಾರೆ. ಜನಾರ್ದನ್ ಇವ್ರು ಎಲ್ಲರಿಗೂ ಕಾಣಬೇಕು ಅಣ್ಣ. ಜನಾರ್ದನ್ ಈ ಕಡೆಯಿಂದ ನೋಡ್ಸಪ್ಪ. ನೀವು ಆ ಕಡೆ ಹೋಗ್ತೀರಿ ಜನಾರ್ದನ್ ಆ ಕಡೆ ಹೋಗ್ತೀರಿ, ಆ ಕಡೆಯಿಂದ ನೋಡಿಸ್ರಿ ತಾವು. ಎಲ್ಲಿ ಇಲ್ಲ ಬೇಡ, ನಾನು ಬೇಡ್ರಿ, ಏನು ಬೇಡ, ಅದನ್ನು ನೋಡ್ಸಕ್ಕೆ ನೋಡಿಸ್ತಾರಲ್ಲ ಅವರು. ಇಲ್ಲ ರೀ, ನೀವು ನೋಡಿಸ್ಬೋದ್ರಿ ಅಣ್ಣ. ಸ್ಟಾರ್ಟಿಂಗಿಂದ ಬರಲಿಲ್ಲ. ಅಲ್ಲಿ ಪಾಸ್ ಮಾಡೋಣ, ಅಲ್ಲಿ ನಿಲ್ಸಣ. ಗ್ರೀನ್ ಶರ್ಟ್ ಪೊಲೀಸ್. ಹಾಂ ಆನ್ ಮಾಡಿ, ಹಂಗೆ ಸ್ಲೋ ಅಪ್ಪಣ್ಣ. ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸಣ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ. ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗೆಲ್ಲ ಪೊಲೀಸೇ. ಇಲ್ಲಿದ್ದಾನೆ ನೋಡಿ, ರಾಜಶೇಖರ್ ಇಲ್ಲಿದ್ದಾರೆ ನೋಡಿ. ಈಗ ನೋಡಿ ಹೊಡಿತಾ ಇದ್ದಾರೆ ನೋಡಿ, ಪೊಲೀಸರು ಹೊಡಿತಾ ಇದ್ದಾರೆ. ಈಗ ಫೈರ್ ಮಾಡಿದ. ಇನ್ನೊಂದ್ಸರಿ ರಿವರ್ಸ್ ಬಾಣ ಅಣ್ಣ, ಒಂದು ರಿವರ್ಸ್ ನೋಡ, ಒಂದು ರಿವರ್ಸ್ ಬಾಣ. ವಿಷಯ ಹೇಳ್ತೀನಿ ನೋಡಿ ತಮಗೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಅಲ್ಲ, ಇಂಟೆನ್ಷನ್ ನಾನು ಹೇಳ್ತೀನಿ ನಾನು. ಅಲ್ಲ, ನಿಮಗೆಲ್ಲ ಹೋಗಿ ವಿಜುವಲ್ಸ್ ಹೋಗಿ ನೀವು ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಬಾಟಲ್ ಅಂತ ಅವ್ರಿಗೆ ಬಾಟಲ್ ಹಾಕೋದಿತ್ತು. ನೋಡ್ರಿ ಹೊಡಿತಾ ನೋಡಿ. ಫೈರ್ ಮಾಡಿದ ತಕ್ಷಣ ಅವನಿಗೆ ಬಿದ್ದೋಗ್ತಾನ, ಮುಂದಕ್ಕೆ ಬಿದ್ದೋಗ್ತಾನ. ನೋಡಿ ಕಂಟಿನ್ಯೂ ನೋಡ್ಬಿಡಿ, ಮತ್ತೆ ನಾನು ಹೇಳ್ತೇನೆ. ಅದ ಅಲ್ಲೇ ಹೊಡೆದಾಕ್ಬಿಟ್ಟ ನಾನು. ಆ ಗ್ರೀನ್ ಶೆಡ್ಯೂಲ್ ಪೊಲೀಸ್ ಕೈಗೆ ಬ್ಲಡ್ ಆಗುತ್ತೆ. ಪೊಲೀಸ್ ಅವರು ನನಗೇನಾದರೂ ಬ್ಲಡ್ ಬಿದ್ದುಬಿಟ್ಟಿದೆ ಅಂತ ಹೇಳಿ ಅವ್ರು ಮತ್ತೆ ವಹಿಸ್ಕೊಂಡು ನೋಡಿದ್ದಾರೆ. ನಾಳೆ ವಿಟ್ನೆಸ್ಗೆ ಅವನು ಬರ್ತಾರೆ. ಕಲ್ಗಳು ಅಂತಾರೆ ಇರೋದು. ಲಾಸ್ಟ್ ಬಾಡಿ ಇದೆಯಲ್ಲ, ಬಾಡಿ ಬಿದ್ದಿದೆಯಲ್ಲ, ನನ್ನ ಹತ್ರ ಇನ್ನೊಂದು ಬಾಡಿ ಇದೆ, ಲಾಸ್ಟ್ ಬಾಡಿ 1 ನಿಮಿಷ 40 ಸೆಕೆಂಡ್ ಇದೆ, 1 ನಿಮಿಷ 50 ಸೆಕೆಂಡ್ ಇವೆಲ್ಲ ಏನ್ ಮಾಡಿದ್ದೀರಿ ಹುಡುಗಂದು ಅಲ್ಲಿ ಆ ಸ್ಪಾಟಲ್ಲಿ ಹಂಗೆ ಬಾಡಿ ಸರ್. ಇದೇ ವಿಡಿಯೋ ಇದೇ ವಿಡಿಯೋ 20 ಸೆಕೆಂಡ್ ಕಂಟಿನ್ಯೂ ಇಲ್ಲ. 140 ಕ್ಲೋಸ್ ಆಗಿದೆ, 159 ಕರೆಕ್ಟ್ ಇದೆ. ಕನೆಕ್ಟ್ ಮಾಡ್ತೀವಿ. 159 ಮಿನಿಟ್ಸ್ ಕರೆಕ್ಟ್ ಇದೆ. 159 ಅಂದ್ರೆ ಇದೆ, 140 ಇದೆ. ಅವ್ರಿಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದ್ದಾವೆ. ಹೊರಗಡೆ ಹೋಗಿದ್ದಾರೆ ಮಾರ್ಕಿಂಗ್ ಇಲ್ಲಿ ಇದನ್ನು ಕನೆಕ್ಟ್ ಮಾಡಿ. ಆ ಹುಡುಗ ಡೆತ್ತಾಗಿರೋ ಹುಡುಗನ್ನು ಬಾಟಲ್ ಕೈಯಲ್ಲಿ ತಗೊಂಡು ನಮ್ಮ ಮನೆ ಮೇಲೆ ಎಸೆದಿರ್ತಾನೆ. ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಿಗೆ ತಿರುಗಿ ಬರೆಗೈಯಿಂದ ಅವ್ನು ಓಡಿಂಗ್ ಬರ್ತಾ ಇರ್ತಾನೆ.
ಬಂದ ತಕ್ಷಣ ಸ್ಟ್ರೈಟಾಗಿ ಮತ್ತು ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ. ಮತ್ತು ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕುರೆಟಿ ಡೈರೆಕ್ಷನಲ್ಲಿ ನೋಡ್ತಾ ಇರೋದು. ಆ ಲಾಠಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ, ಅವನ್ನ ಫೈರ್ ಮಾಡಿದ್ದೆ. ಅಂದರೆ ಅಲ್ಲ, ಆ ಕಡೆ ಮುಖ ಇಟ್ಬಿಟ್ಟು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಬಿಟ್ಟು ಅವನ ಓಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗೆ ಓಡಿದ್ರೆ ಅವನು ಹಂಗೆ ಓಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ ಸ್ಟ್ರೈಟೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಅಂದರೆ ಗನ್ಮ್ಯಾನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತು ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೀದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತು ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದ್ದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಭರತ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ಜೊತೆ ಬೈ ವಾಕ್ ಬರ್ತಾ ಇರುತ್ತೆ, ವಿಡಿಯೋಗಳು ಇದೆ. ಮತ್ತು ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳು ಎಲ್ಲ ಕಾಣಿಸ್ತಾರೆ ನಿಮ್ಗೆ, 4 ಮಂದಿ ಅಲ್ಲಿ ಇರೋಂಥವ್ರು. ಅಂದರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ, ಯಾರಾದರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು, ರಾಜಶೇಖರನ ಹುಡುಗ ಕೂಡ ಒಬ್ಬನು. ಅಂದರೆ ಏನಾದರೂ ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಯಾರು ಈ ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಭರತ್ ರೆಡ್ಡಿ ಕೊಟ್ಟಿದ್ರೇನೆ ಅವ್ರನ್ನ ಜಸ್ಟ್ 4-5 ಅಡಿಯಲ್ಲಿ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ರು. ಅಂದರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟೆನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವನು ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮಗೆ ಸ್ಪಷ್ಟವಾಗಿ ಕಾಣ್ತದೆ. ಅದೇ ಭರತ್ ರೆಡ್ಡಿ ಹೇಳಿ ಶೂಟ್ ಮಾಡ್ತೀನಿ ಸರ್. ನಿಮಗೆ ಒಂದು ಮಾತು ಹೇಳಿದೆ, ಮನೆ ಮೇಲೆ ಅವ್ನ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ, ಗ್ಲಾಸ್ಗಳು ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಈಗ ಹಿಂದೆ ತಿರುಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಓಡ್ತಾ ಇದ್ದಾನೆ, ಆಯ್ತಾ. ಆ ರಾಜಶೇಖರ್ ಹಿಂದೆಯಿಂದನೇ ಡೈರೆಕ್ಟಾಗಿ ಫೈರ್ ಮಾಡಿದ್ದಾನೆ. ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ಸತ್ತೋದ್ರೂ ಇಶ್ಯೂ ಆಗುತ್ತೆ. ಇವನು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್. ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸಲ್ಲಿ ಒಬ್ಬರು ಹಾಕಿ ಅಂತ ಹೇಳಿರ್ತಾರೆ. ಇವನು ರಾಜಶೇಖರ್ ಸಿಕ್ಕಿದ ಒಂದು ಪ್ರೈವೇಟ್ ಗನ್ಮ್ಯಾನ್ ಬರೋದು ಹಿಂದೆನೇ ಬಂದಿದ್ದು ಇವಾಗ ನಡ್ಕೊಂಡು, ಹೌದಾ, ಆಗ್ಬಿಟ್ಟಿದ್ದಾರೆ ಅಷ್ಟೇ. ಸತೀಶ್ ರೆಡ್ಡಿ ಎಲ್ಲಿದ್ದಾನೆ ಅವನು? ಗೌಡ್ರೆ 7:30ಗೆ ನಾನು ಬಂದಿದ್ದು 7-7:30 ನಡುವೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು, ಅದೇ ಗನ್ಮ್ಯಾನ್ಗಳಿಂದ ಅದು ಒಂದು ಕತೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗ ಇದು ನಡೆದಿರುವಂಥದ್ದು. ಅವಳಿಗೆ ಬಾಟಲ್ ಎತ್ತಿದ್ರು ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ನೀವು ಹೇಳಿ. ಬರ್ತಾ ನೋಡಿದ್ದಾರೆ ಪಾಪ, ಅವ್ನು ವಾಪಸ್ಸಿಗೆ ಓಡಿ ಬರ್ತಾ ಇದ್ದೆ ನಾವು. ಅಲ್ಲ ಬಿದ್ದು ನೋಡಿ, ಬಿದ್ದ ತಕ್ಷಣ ಹಿಂದೆ ಗನ್ಯ ಕ್ಲಿಯರ್ ಕಟ್ ಇಂಟೆನ್ಷನಲ್ಲಿ ಮಾಡಿರೋಂಥ ಮರ್ಡರ್ ಅಂತ, ಮಿಸ್ಫೈರ್ ಅಲ್ಲ.